ಸ್ನೇಹಿತರೆ, ಟೂರ್ಮಯ್ಯ ಚಾನಲ್ಗೆ ಸ್ವಾಗತ. ಈಗ ನಾನು ಇಲ್ಲೊಂದು ದೊಡ್ಡ ಆಲದ ಮರ ಅಂತ ಹೇಳ್ಬಿಟ್ಟು ಒಂದು ಆಲದ ಮರ ಇದೆ. ಇದು ಬಂದು ನಿಮಗೆ ಮೈಸೂರಿನಿಂದ ಟಿ ನರಸೀಪುರ ಹೋಗೋ ರೋಡಲ್ಲಿ ಬಲಭಾಗದಲ್ಲಿ ಸಿಗುತ್ತೆ. ಈ ಮರದ ವಿಶೇಷತೆ ಏನಪ್ಪ ಅಂದರೆ, ಈ ಮರದ ರೆಂಬೆಗಳು ಕೂಡ ನೆಲಕ್ಕೆ ಅಪ್ಪಳಿಸಿದ್ದಾವೆ. ಮತ್ತು ತುಂಬ ಹಳೆಯ ಮರ ಇದು, ಪುರಾತನ, ತುಂಬ ವರ್ಷಗಳ ಹಿಂದಿನ ಮರ, ಹಳೆಯ ಮರ. ಈ ಮರದ ಕೆಳಗಡೆ ಎಷ್ಟೋ ಜನ ವಿಶ್ರಾಂತಿ ತಗೊಳಕಂತಾನೆ ಊರಿಂದ ಬರ್ತಾರೆ. ನೋಡಿ, ಈ ಮರದ ರೆಂಬೆಗಳು ನಿಮಗೆ ಎಷ್ಟು ಕೆಳಭಾಗದಲ್ಲಿ ಅಂದರೆ ಭೂಮಿಗೆ ನೋಡಿ, ಈ ಮರದ ಮೇಲೆ ಕೂತ್ಕೊಂಡು, ಈ ರೆಂಬೆ ಮೇಲೆ ಕೂತ್ಕೊಂಡು ಉಯ್ಯಾಲೆ ಆಡ್ತಾರೆ ಎಷ್ಟೋ ಜನ. ಇದೊಂದು ರೆಂಬೆ, ಇದು ಹಾಗೆ ಬಂದು ನೋಡಿ ಕೆಳಗಡೆ ನೆಲದಲ್ಲಿ ಕೂತ್ಕೊಂಡಿದೆ. ಈ ಥರ ಒಂದು ವಿಶೇಷವಾದ ಮರ ಇದು. ಇದೆಲ್ಲ ನಿಮಗೆ ಊರಲ್ಲಿ ನೋಡೋಕ್ಕೆ ಸಿಗಲ್ಲ. ಅಂದರೆ ಊರ ಮಧ್ಯದಲ್ಲಿ ಅಥವಾ ಜಂಗಲಲ್ಲಿ ಹೋದರೂ ಕೂಡ ಇಷ್ಟು ವಿಶಿಷ್ಟವಾದ ಮರ ಒಂದು ನೋಡೋಕ್ಕೆ ಸಿಗದೇ ಇಲ್ಲ. ಹಾಗಾಗಿ ಒಂದು ಸ್ಪೆಷಲ್ ಮರ ಅಂತ ಹೇಳಿದರೆ ತಪ್ಪಾಗಲಾರದು. ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಮನೆ ಥರ ಫೀಲ್ ಬರುತ್ತೆ. ಚೆನ್ನಾಗಿ ಬೇರುಗಳು ಸರಿಯಾಗಿ ಕರೆಕ್ಟಾಗಿ ನೆಲಕ್ಕೆ ಬಂದು ಅಪ್ಪಳಿಸಿದ್ದೇನೆ. ಚಿಕ್ಕದಾಗಿ ಒಂದು ದೇವಸ್ಥಾನನೂ ಇದೆ, ಒಂದು ತ್ರಿಶೂಲನ್ನು ಇಟ್ಟಿದ್ದಾರೆ ಮುಂದೆ. ಎಲ್ಲ ಪೂಜೆಗೆ ಮಾಡ್ತಾರೆ. ಅಂದರೆ ಒಂಥರ ದೇವರ ಇನ್ನೊಂದು ರೂಪ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಅಷ್ಟು ಒಂದು 100 ವರ್ಷಗಳ ಮೇಲಿನ ಹಳೆಯ ಮರ ಇದು. ನೋಡಿ, ಇದೇ ಮೇನ್ ರೋಡು, ಟಿ ನರಸೀಪುರ ಮೇನ್ ರೋಡ್ ಇದು. ಮೈಸೂರಿಂದ ನಿಮಗೆ ಆಲ್ನಳ್ಳಿ ಲೇಔಟ್ ಕಡೆ ಬಂದು ಟಿ ನರಸೀಪುರಕ್ಕೆ ಹೋಗೋ ರೋಡಲ್ಲಿ ಬಲಭಾಗದಲ್ಲಿದೆ. 20 ಕಿಲೋಮೀಟರ್ ಆಗುತ್ತೆ ಮೈಸೂರು ಪ್ಯಾಲೇಸ್ನಿಂದ. ನಮಸ್ಕಾರ ಸ್ನೇಹಿತರೆ, ಟೂರ್ಮಯ್ಯ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ನಾವು ಮೈಸೂರಿನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕುಕ್ರಳ್ಳಿ ಕೆರೆ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಈ ಕುಕ್ರಳ್ಳಿ ಕೆರೆ ನಿಮಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ. ಇದರಲ್ಲಿ ಒಳ್ಳೊಳ್ಳೆ ಬರ್ಡ್ಸ್ಗಳು ಬರ್ತವೆ ಒಳಗಡೆ. ಆ ಬರ್ಡ್ಸ್ಗಳ ವ್ಯೂ ಮತ್ತೆ ತೋರಿಸ್ತೀನಿ. ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆ ಸುತ್ತಲೂ ವಾಕಿಂಗ್ ವೇ ಇದೆ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇದೇ ಕುಕ್ರಳ್ಳಿ ಕೆರೆ ಮುಖ್ಯ ದ್ವಾರ. ನೀವು ಇಲ್ಲಿಂದಲೇ ಎಂಟ್ರೆನ್ಸ್ ತಗೊಳ್ಬೋದು. 3 ಥರ ಮುಖ್ಯ ದ್ವಾರಗಳಿದ್ದಾವೆ. ಅದರಲ್ಲಿ ಇದು ಒಂದು ಮುಖ್ಯ ದ್ವಾರ. ಇದು ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಮುಖ್ಯ ದ್ವಾರ. ಇಲ್ಲಿಂದ ನಾವು ಈಗ ಒಳಗಡೆ ಹೋಗೋಣ. ಈಗ ನೀವು ನೋಡ್ತಾ ಇರ್ಬೋದು ಬಲಭಾಗದಲ್ಲಿ ಇದು ಕುವೆಂಪು ವನ ಅಂತ ಪಾರ್ಕಲ್ಲಿ ನೀವು ಕೂತ್ಕೊಂಡು ರೆಸ್ಟ್ ತಗೋಬೋದು. ಮಕ್ಕಳಿಗೆ ಕರ್ಕೊಂಬಂದರೆ ಆಟ ಆಡಿಸ್ಬೋದು. ಇದು ಬಲಭಾಗದಲ್ಲಿರೋದು. ಎಡಭಾಗದಲ್ಲಿ ಈ ಥರ ಗಾರ್ಡನ್ ಇದೆ. ವಿಶೇಷವಾದ ಮರಗಳು ಇದ್ದಾವೆ ಇಲ್ಲಿ. ನೋಡಿ, ಇಲ್ಲೊಂದು ಮರದಲ್ಲಿ ಜಾಕ್ ಫ್ರೂಟ್ ಬಿಟ್ಟಿದೆ. ನೋಡಿದ್ರಲ್ವ ಸ್ನೇಹಿತರೆ, ಇದೇ ವಾಕಿಂಗ್ ವೇ. ಹೀಗೆ ಇದು ಕೆರೆಯ ಸುತ್ತಲೂ ನಿಮಗೆ ವಾಕಿಂಗ್ ವೇ ಸಿಗುತ್ತೆ. ನೋಡಿ, ಅದು ಈ ಥರ ಹೀಗೆ ಬರುತ್ತೆ. ಆಮೇಲೆ ಅದು ತೋರಿಸ್ತೀನಿ. ಈಗ ನೋಡಿ, ಇದು ಕೆರೆ, ತುಂಬ ದೊಡ್ಡ ಕೆರೆ ಇದು. ನೋಡಿ, ದೊಡ್ಡದಾಗಿದೆ.
लीजिए भाई। ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಕುಕ್ರಳ್ಳಿ ಕೆರೆಯ ಇನ್ನೊಂದು ಬಾಗಿಲು. ಈಗ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಬಾಗಿಲಿನಿಂದ 8 ರೂಪಾಯಿ ಬೀಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗನ್ನಿಸ್ತು? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.